ಪ್ರಭುವನ್ನು ನಾವು ಈ ಮುಂಜಾನೆ ಸಮಯದಲ್ಲಿ ಆರಾಧಿಸೋಣ. ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸುವಿಗೆ ಮಾತ್ರ ವಂದನೆ ಸ್ತೋತ್ರ ಸಲ್ಲಲಿ, ಪ್ರಭು ಯೇಸುವಿಗೆ ಮಾತ್ರ ಆರಾಧನೆ ಸಲ್ಲಲಿ. ಪ್ರಭು ಯೇಸುವಿನ ನಾಮ ಮಹಿಮೆಯನ್ನು ನಾನು ನೀವು ಕೊಂಡಾಡೋಣ. ಯೇಸುವೆ ಸ್ತೋತ್ರ. ಪ್ರಭು ಯೇಸುವೆ, ಈ ಕ್ಷಣ, ಈ ಮುಂಜಾನೆಯ ಕ್ಷಣದಲ್ಲಿ ಈ ಪರಿಶುದ್ಧ ಕ್ಷಣವನ್ನು ನಿಮಗೆ ಸಮರ್ಪಿಸುತ್ತಿದ್ದೇವೆ. ನೀವು ಗೆತ್ಸೆಮನೆ ತೋಪಿನಲ್ಲಿ ರಕ್ತದ ಬೆವರು ಸುರಿಸಿ ಪ್ರಾರ್ಥಿಸಿದ ಜನರು ನಾವು, ನಿಮ್ಮ ಪರಿಶುದ್ಧ ರಕ್ತದಿಂದ ಪುನೀತಗೊಂಡ ಜನರು ನಾವು. ನಮ್ಮ ಪಾಪಗಳನ್ನು ನಿಮ್ಮ ರಕ್ತದಿಂದ ನೀವು ಶುದ್ಧಗೊಳಿಸಿದಿರಿ. ಪ್ರಭು ಯೇಸುವೆ, ಈ ಕ್ಷಣ ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನಾವೆಲ್ಲರೂ ಸೇರಿ ನಿಮ್ಮ ನಾಮ ಮಹಿಮೆಯನ್ನು ಮಾಡುತ್ತೇವೆ. ನೀವೇ ನಮ್ಮ ರಕ್ಷಕರು, ನಮ್ಮ ಮುಕ್ತಿದಾತರು, ನಮ್ಮ ಪೋಷಕರು, ನೀವೇ ನಮ್ಮ ಮುಕ್ತಿದಾತರು. ಪ್ರಭು ಯೇಸುವೆ, ನಿಮ್ಮ ನಾಮದಲ್ಲಿ ಸೇರಿರುವಾಗ, ನಿಮ್ಮ ನಾಮ ಮಹಿಮೆಯನ್ನು ನಾವು ಕೊಂಡಾಡುವಾಗ ನಿಮ್ಮನ್ನು ಇನ್ನೂ ಹೆಚ್ಚು ಆರಾಧಿಸುವಂತೆ ಮಾಡಿದಿರಿ. ಈ ಮುಂಜಾನೆ ಸಮಯದಲ್ಲಿ ನಿಮ್ಮನ್ನು ಸ್ತುತಿ ಸ್ತೋತ್ರ ಮಾಡುವಂಥ ವರದಾನ ಕರುಣಿಸಿರಿ. ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಕೀರ್ತನೆ 81 ವಾಕ್ಯ 1 ಹೇಳುತ್ತದೆ, ಬಲಪ್ರದನಾದ ದೇವನಿಗೆ ಮಾಡಿರಿ ಜಯಕಾರವ. ಬಲಪ್ರದನಾದ ದೇವರಿಗೆ ಮಾಡಿರಿ ಜಯ ಜಯಕಾರವ. ದೇವರಿಗೆ ಮಾತ್ರ ಜಯಕಾರ ಮಾಡೋಣ. ಈ ಮುಂಜಾನೆ ಸಮಯದಲ್ಲಿ ಆರಾಧನೆ ಮಾಡೋಣ, ಸ್ತೋತ್ರ ಮಾಡೋಣ, ಪ್ರಭುವಿನ ನಾಮಸ್ಮರಣೆ ಮಾಡೋಣ. ನಾನು ನೀವು ಪ್ರಭುವನ್ನು ಸ್ತುತಿಸೋಣ. ಪ್ರಭು ಯೇಸುವೇ ಹೇಳಿದ್ದಾರೆ, ನಾನು ನಿಮ್ಮನ್ನು ಗೆಳೆಯರೆಂದು ಕರೆಯುತ್ತೇನೆ. ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯ. ನಾನಾದರೂ ಪಿತನಿಂದ ಕೇಳಿಕೊಂಡಿದ್ದನ್ನು ನಿಮಗೆ ತಿಳಿಸಿದ್ದೇನೆ, ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ. ಪ್ರಭು ಯೇಸು ನಮ್ಮನ್ನು ಗೆಳೆಯರೆಂದು ತಮ್ಮ ಸತ್ಸಂಬಂಧದಲ್ಲಿ ಇರಿಸಿದ್ದಾರೆ. ದೇವರ ಮಕ್ಕಳಾಗುವಂಥ ವರದಾನ ಕರುಣಿಸಿದ್ದಾರೆ. ಆ ಪ್ರಭು ಯೇಸು ತಾನು ಪಿತನಿಂದ ಕೇಳಿಕೊಂಡು ಎಲ್ಲವನ್ನು ನಮಗೆ ತಿಳಿಸಿದ್ದಾರೆ. ಸತ್ಯದ ಆತ್ಮ, ಶಕ್ತಿಯ ಆತ್ಮ ನಮಗೆ ಕರುಣಿಸುತ್ತೇನೆಂದು ಪ್ರಭು ಯೇಸುವೇ ಹೇಳಿದ್ದಾರೆ. ಅದರಿಂದಲೇ ಪ್ರಭು ಯೇಸು ನಮ್ಮನ್ನು ಗೆಳೆಯರೆಂದು ಕರೆದಿದ್ದಾರೆ. ಪ್ರಭುವಿನ ನಾಮದಲ್ಲಿದ್ದೇವೆ. ಈ ಕ್ಷಣದಲ್ಲಿ, ಈ ಮುಂಜಾನೆ ಸಮಯದಲ್ಲಿ ಪ್ರಭುವನ್ನು ಆರಾಧಿಸುವವರಾಗೋಣ, ಪ್ರಭುವಿನ ನಾಮಸ್ಮರಣೆ ಮಾಡುವವರಾಗೋಣ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭುವಿನ ನಾಮಸ್ಮರಣೆ ಮಾಡುತ್ತಾ ಪ್ರಭು ನಮಗೆ ಮಾಡಿರುವ ಎಲ್ಲ ಉಪಕಾರಗಳನ್ನು ನಾವು ಸ್ಮರಿಸೋಣ. ಮತ್ತಾಯನ ಶುಭ ಸಂದೇಶ 14ನೇ ಅಧ್ಯಾಯ 22ನೇ ವಾಕ್ಯ. ಪ್ರಭು ಯೇಸು ನೀರಿನ ಮೇಲೆ ನಡೆದುಕೊಂಡು ಬರುತ್ತಾರೆ. ಎದುರು ಗಾಳಿ ಬೀಸಿ ಅಲೆಗಳ ಬಡಿತಕ್ಕೆ ಶಿಷ್ಯರ ದೋಣಿ ಸಿಲುಕಿತ್ತು. ಆದರೆ ಪ್ರಭು ಯೇಸು ಸರೋವರದಲ್ಲಿ ನಡೆದುಕೊಂಡು ಬಂದರು. ಶಿಷ್ಯರು ಭಯಭ್ರಾಂತರಾದರು. ನಾನೇ, ಬೇರೆ ಯಾರೂ ಅಲ್ಲ, ಭಯಪಡಬೇಡಿ, ಧೈರ್ಯದಿಂದಿರಿ ಎಂದರು ಪ್ರಭು ಯೇಸು. ಇಂದು ನನಗೆ ನಿಮಗೆ ಸಹ ಅದೇ ಅಭಯವನ್ನು ಪ್ರಭು ಯೇಸು ನೀಡುತ್ತಿದ್ದಾರೆ. ನಾನೇ, ಧೈರ್ಯದಿಂದಿರಿ, ನನ್ನ ರಕ್ತವನ್ನು ನಿಮಗೋಸ್ಕರ ಸುರಿಸಿದ್ದೇನೆ, ಶಿಲುಬೆಯಲ್ಲಿ ನಿಮಗೋಸ್ಕರ ಪ್ರಾಣಾರ್ಪಣೆ ಮಾಡಿದ್ದೇನೆ, ಧೈರ್ಯದಿಂದಿರಿ, ನಾನೇ ಆತನು. ಪ್ರಭು ಯೇಸುವೆ ನನಗೆ ನಿಮಗೆ ತಿಳಿಸುತ್ತಿದ್ದಾರೆ. ಪ್ರಭು ಯೇಸುವೆ ನನಗೆ ನಿಮಗೆ ಹೇಳುತ್ತಿದ್ದಾರೆ, ನಾನೇ ಆತನು, ಧೈರ್ಯದಿಂದಿರಿ. ಪ್ರಭು ಯೇಸು ಸಮುದ್ರದ ಮೇಲೆ ನಡೆದು ಬರುವಾಗ ಪೇತ್ರನನ್ನು ಸಹ ಕರೆದರು. ಪೇತ್ರನು ಮುಳುಗಲಾರಂಭಿಸಿದನು. ನೀನು ಸಂದೇಹಪಟ್ಟೆ, ಅಲ್ಪವಿಶ್ವಾಸಿಯೇ, ನೀನೇಕೆ ಸಂದೇಹಪಟ್ಟೆ? ಯೇಸು ಸ್ವಾಮಿ ಕೇಳಿದರು. ನಾನು ನೀವು ಪ್ರಭುವಿನಲ್ಲಿ ನಮ್ಮ ವಿಶ್ವಾಸವನ್ನು ಅಚಲಪಡಿಸೋಣ. ಈ ಮುಂಜಾನೆ ಸಮಯದಲ್ಲಿ ನಮ್ಮನ್ನು ಪ್ರಭು ಯೇಸು ದೃಢಪಡಿಸಲಿ. ನಾನು ನೀವು ಪ್ರಭುವೇ ನಮ್ಮ ಉದ್ಧಾರಕರು, ರಕ್ಷಕರೆಂದು ಸ್ವೀಕರಿಸೋಣ. ಯೇಸುವೆ ಸ್ತೋತ್ರ. ಪ್ರಭು ಯೇಸುವೆ, ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮನಕ್ಕೆ ಆರಾಧನೆ ಸ್ತೋತ್ರ ಸಲ್ಲಿಸುತ್ತೇವೆ. ಈ ಕ್ಷಣದಲ್ಲಿ ನಿಮ್ಮ ಬಲವಾದ ಕರಗಳನ್ನು ಚಾಚಿ ಈ ವಾಕ್ಯ ಆಲಿಸುವ ಎಲ್ಲರನ್ನು ಆಶೀರ್ವದಿಸಿರಿ, ವರದಾನದಿಂದ ತುಂಬಿಸಿರಿ, ಪರಿಪೂರ್ಣಗೊಳಿಸಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಭು ಯೇಸುವೆ, ಈ ಕ್ಷಣ ನಿಮ್ಮ ವರದಾನ ನಮ್ಮೆಲ್ಲರ ಮೇಲೆ ಸುರಿಸಲ್ಪಡಲಿ. ನಮ್ಮ ಇಂದಿನ ಕೆಲಸ ಕಾರ್ಯ ಎಲ್ಲವೂ ನಿಮಗೆ ಸಮರ್ಪಿತವಾಗಲಿ. ಹಲ್ಲೆಲೂಯ, ಹಲ್ಲೆಲೂಯ.